ಪ್ರಣಾಮ ಮಹಾಶಯ. ಪ್ರಣಾಮಗಳು. ಅದು ಬಾಬಾ ಗಂಗೂಗಹನರ ಕುಟೀರ ಇದೆ ಏನು? ಆಗಿತ್ತು. ಈಗ ನಾನು ಬಾಬಾ ಗಂಗೂಗಹನ ಮತ್ತು ಕುಟೀರದ ಧ್ಯಾನ ವಹಿಸುತ್ತೇನೆ. ಬಾಬಾ ಎಲ್ಲಿದ್ದಾರೆ? ಬಾಬಾ ಮಹಾಶಯ, ಅದು ಕೋಲು. ಬಾಬಾ ಎಲ್ಲಿದ್ದಾರೆ? ಬಾಬಾ ಕೋಲಿನ ಕೆಳಗಿದ್ದಾರೆ. 6 ತಿಂಗಳವರೆಗೆ ಸಮಾಧಿಯಲ್ಲಿರುತ್ತಾರೆ. ಹೇ ಈಶ್ವರ, ಅರ್ಥಾತ್ 6 ತಿಂಗಳವರೆಗೆ ಚಿಕ್ಕರಾಮ ಕೊರಳಿಗೆ ಹುರುಳಾಗ್ತಾನ? ಇಲ್ಲ ಇಲ್ಲ, ಅಂತ ಅನರ್ಥ ಮಾಡಬೇಡಿ. ಬಾಬಾರಲ್ಲಿ ಅನುರೋಧಿಸಿ ಕೆಲ ಸಮಯಕ್ಕೆ ಹೊರಬರೋ. ಇಲ್ಲ ಇಲ್ಲ ಇಲ್ಲ, ಇದು ಸಂಭವವೇ ಇಲ್ಲ. ಹೌದಾ? ಇಲ್ಲಿ ಕೇಳಿ, ಬಾಬಾನ ಕುಟೀರಕ್ಕೆ ಬಂದಿದ್ದೀರಾ, ಸ್ವಲ್ಪ ದಾನ ದಕ್ಷಿಣೆ. ಬಾಬಾ ಗಂಗೂಗಹನ್, ಬಾಬಾರಿಗೆ ಜೈವಾಗ್ಲಿ. ಡಮ್ ಡಮ್ ಡುಗ್ ಡುಗ್, ಹಾರುವ ಹಕ್ಕಿ ಹೇಳುವುದು ಶಕುನ. ಬಾಬಾರಿಗೆ ಜಯವಾಗಲಿ, ಬಾಬಾರಿಗೆ ಜಯವಾಗಲಿ, ಬಾಬಾರಿಗೆ ಜಯವಾಗಲಿ. ನೀವ್ಯಾಕೆ ನನ್ನನ್ನು ಈ ಥರ ನೋಡ್ತಿದ್ದೀರಾ? ಇಲ್ಲ ಇಲ್ಲ, ನಾನು ಇದನ್ನ ಯೋಚಿಸ್ತಿದ್ದೆ, ನೀವು ನನ್ನ ಸಮಸ್ಯೆನ ನಿವಾರಣೆ ಮಾಡಬಹುದಾ ಅಂತ. ಸಮಸ್ಯೆ ಏನಿದೆ? ಬಾಬಾ ಗಂಗೂಗಹನರ ಕೃಪೆಯಿಂದ ನನಗೆ ಪುತ್ರರತ್ನ ಪ್ರಾಪ್ತಿಯಾಗಿದೆ. ಬಾಬಾ ತುಂಬಾ ದಯಾಳು. ಬಾಬಾ ತುಂಬಾ ದಯಾಳು. ಸಮಸ್ಯೆ ಏನು ಹಾಗಿದ್ರೆ? ನನ್ನ ಅಮ್ಮ ಧನ್ಯವಾದ ಸ್ವರೂಪ ಬಾಬಾರಿಗೆ ನೀಡುವುದಕ್ಕೆ ಸ್ವರ್ಣ ಮುದ್ರೆ ತುಂಬಿರೋ ಚೀಲ ನೀಡಿದ್ರು. ಒಂದು ಕೆಲಸ ಮಾಡಿ, ಯಾವಾಗ ಸಮಾಧಿಯಿಂದ ಹೊರಗೆ ಬರ್ತಾರೋ ನಾನು ಈ ಚೀಲ ಅವ್ರಿಗೆ ಕೊಟ್ಬಿಡ್ತೀನಿ, ನೀವು ನನಗೆ ಕೊಡಿ. ಅಮ್ಮನ ಮಾತನ್ನ ಪಾಲನೆ ಮಾಡ್ಬೇಕಲ್ವಾ, ಅದಕ್ಕೆ ಈ ಚೀಲನ ಬಾಬಾರಿಗೆ ಅರ್ಪಣೆ ಮಾಡಬೇಕು. ಪರವಾಗಿಲ್ಲ, ನಾನು 6 ತಿಂಗಳ ನಂತರನೇ ಬರ್ತೀನಿ. ಕೇಳಿ ಕೇಳಿ, ಒಂದು ಕ್ಷಣ ಇರಿ, ನಾನು ಬಾಬಾರ್ ಜೊತೆ ಮಾತಾಡಿ ಬರ್ತೀನಿ. ಬಾಬಾ ಗಂಗೂಗಹನರಿಗೆ ಜಯವಾಗಲಿ. ಬಾಬಾ, ಒಬ್ಬ ಭಕ್ತ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾನೆ. ಇಲ್ಲ ಇಲ್ಲ ಬಾಬಾ, ಬಾಬಾ ಅವನು ನಿಮ್ಮನ್ನು ಭೇಟಿಯಾಗಲು ಇಚ್ಛುಕನಾಗಿದ್ದಾನೆ. ಏನು ಏನು? ಇಲ್ಲ ಬಾಬಾ, ಬಾಬಾ ಏನಿದು ಉಚಿತವೇ? ಬಾಬಾ ಅವರು ನಿಮ್ಮ ದರ್ಶನ ಪಡೆದು ನಿಮಗೆ ಉಡುಗೊರೆ ನೀಡೋಕೆ ಬಯಸ್ತಿದ್ದಾರೆ. ಸರಿ ಬಾಬಾ, ನಾನು ನಿಮ್ಮ ಸಂದೇಶ ಆತನಿಗೆ ತಲುಪಿಸುತ್ತೇನೆ. ಏನ್ ಹೇಳಿದ್ರು? ಅವರು ಅವಶ್ಯ ಕಾರ್ಯಕ್ಕೆ ಹೊರಬರೋರಿದ್ದಾರೆ. ಅವರು ಹೇಳ್ತಿದ್ದಾರೆ ನೀವು ಆಗ ಭೇಟಿ ಆಗ್ಬೋದಂತೆ. ನೀವು 1 ಗಂಟೆ ಆದ್ಮೇಲೆ ಬನ್ನಿ. ಧನ್ಯವಾದ, ನಿಮಗ್ ತುಂಬಾ ತುಂಬಾ ಧನ್ಯವಾದ. ಹೇಳಿ ಬಾಬಾ ಗಂಗೂಗಹನರಿಗೆ ಜಯವಾಗಲಿ. ಜೈ ಹೋ, ಜೈ ಹೋ. ಗಂಗೂಗಹನ್ ಅವರಿಗೆ ಜಯವಾಗಲಿ. ಎಷ್ಟು ಸ್ವಾದಿಷ್ಟ ಜಿಲೇಬಿ! ನಮಗೆ ಅತ್ಯಂತ ಹಸಿವಾಗಿದೆ, ನಮಗಿನ್ನೂ ಬೇಕು ತಿನಿಸು. ಈಗಲೇ ತರ್ತೀವಿ. ಇದು ತಗೋ. ಇದು ಖಾಲಿ ಆಯ್ತು, ನಮಗಿನ್ನೂ ಹಸಿವಾಗಿದೆ. ತಗೋ. ಹೇಳಿ ಬಾಬಾ ಗಂಗೂಗಹನರಿಗೆ ಜೈ ಜೈ. ಬಾಬಾ ಜೈ. ಡಮ್ ಡಮ್ ಡುಗ್ ಡುಗ್, ಹಾರುವ ಹಕ್ಕಿ ಹೇಳುವುದು ಶಕುನ. ದಯಮಾಡಿಸಿ. ಆದರಣೀಯ ಅಮ್ಮ ಮತ್ತು ಶಾರದಾ ಹೇಗಿದ್ದಾರೆ? ನಿಮ್ಮ ಕೃಪೆ ಇದೆ ಅಷ್ಟೇ. ಅಂದ್ರೆ ನಮ್ಮ ಆಶೀರ್ವಾದ ಕಾರ್ಯ ಮಾಡುತ್ತಿದೆ. ಹೌದೌದು, ಅವಶ್ಯ. ಅರ್ಥಾತ್ ಆ ಪುತ್ರ ಉಚಿತವೇ? ಹಾ, ಖಂಡಿತ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿದ್ದೇನೆ. ಸೇವಕ ಹೇಳ್ತಿದ್ದ ನೀವು ಉಡುಗೊರೆ ತಂದಿದ್ದೀರಾ ಎಂದು. ಉಡುಗೊರೆ? ಒಂದು ಕ್ಷಣ. ಈಗಲೇ ಪ್ರಕಾಶ ಬಹಳಷ್ಟಿದೆ ಮತ್ತು ಸೂರ್ಯ ಇನ್ನೂ ಪ್ರಕಾಶಿಸುತ್ತಿದ್ದಾನೆ, ಆದರೆ ದೀಪವೇಕೆ ಪ್ರಜ್ವಲಗೊಳಿಸುತ್ತಿದ್ದೀರಿ? ನಿಮ್ಮ ಗಡ್ಡ ಸುಡೋಕೆ. ಏನೋ ಅದು ಇಲ್ಲ ಇಲ್ಲ ಪಂಡಿತ ರಾಮಕೃಷ್ಣ, ಏನ್ ಮಾಡ್ತಿದ್ದೀರಾ ನೀವು? ಅದೇನಂದ್ರೆ ನಕಲಿ ಗಡ್ಡ ಅತಿ ಶೀಘ್ರ ಪ್ರಜ್ವಲಿತವಾಗುತ್ತೆ, ಜೊತೆಗೆ ಅಸ್ಲಿ ಕೇಶ ತ್ವಚೆಯನ್ನು ಸುಟ್ಟಾಗುತ್ತೆ. ನೀವು ಈ ತರ ಉಪಹಾಸ್ಯ ಮಾಡೋಕ್ಕಾಗಲ್ಲ. ನನ್ನ ಮುಖ ನೋಡು, ಉಪಹಾಸ್ಯ ಮಾಡ್ತಿದ್ದೀನಾ? ನಾನು ಖಂಡಿತ ಉಪಹಾಸ್ಯ ಮಾಡ್ತಿಲ್ಲ. ಸತ್ಯ ಹೇಳು, ಆ ಬಾಲಕ ಯಾರು?
ಮೊದಲು ತತ್ತಾಚಾರ್ಯ ಮತ್ತೀಗ ನನ್ನ ಪುತ್ರನಾಗಿ ಡೋಂಗಿ ಕಾರ್ಯ ಮಾಡ್ತಿರೋನು. ನನಗೇನೂ ಗೊತ್ತಿಲ್ಲ. ಸುಳ್ಳು, ಅವ್ನು ನಿನ್ ಜೊತೆಗಾರನೇ. ಇಲ್ಲ, ನೀನು ದರ್ಬಾರಲ್ಲಿ ಸುಳ್ಳು ಯಾಕೆ ಹೇಳ್ದೆ? ಆ ತತ್ತಾಚಾರ್ಯರು ನನಗೆ ಸ್ವರ್ಣ ಮುದ್ರೆಗೆ ನೀಡೋ ಆಸೆ ತೋರಿಸಿದ್ರು. ನಾನು ಭೈರವ ರೂಪಿ ಈ ವೇಷ ತೊಟ್ಟು ಜನರನ್ನ ದೋಷಿಸಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮೆ ನಿನಗೆ ಯಾವಾಗ ಸಿಗುತ್ತೆ ಅಂದ್ರೆ ನೀನ್ ನನಗೆ ಸಹಾಯ ಮಾಡಿದಾಗ. ಹೌದಾ? ನಮ್ಗೇನು ಸಿಗುತ್ತೆ? ಕ್ಷಮೆ ಕ್ಷಮೆಯ ಅತಿರಿಕ್ತ ನನಗೇನು ಸಿಗುತ್ತೆ? ತಥಾಚಾರ್ಯರು ನನಗೆ 2 ಸ್ವರ್ಣ ಮುದ್ರೆ ನೀಡೋ ಅವಕಾಶ ಕೊಟ್ಟಿದ್ರು. ನನ್ನ ಕಪಟಿ ಮಾತಿಗೆ ಮರಳಾದ್ರು. ಹಾ, ಅವ್ರಿರೋದೇ ಹಾಗೆ. ಆದ್ರೆ ನೀನು ತುಂಬಾ ಸಭ್ಯ ಮತ್ತು ಸಂಸ್ಕಾರಿ. ನೀನ್ ಹೇಳು, ನೀನೇನ್ ಕೊಡ್ತೀಯಾ? ನೋಡು, ವಚನದಿಂದೇನೂ ಸಿಗಲ್ಲ. ಮೊದಲು ನೀನು ದಾನ ನೀಡಬೇಕು, ಆಮೇಲೆ ಕೆಲಸ ಆಗುತ್ತೆ. ನಾನು ನಿನ್ನ ಗಡ್ಡ ಸುಡೋದಿಲ್ಲ, ಅದಕ್ಕೆ ವಚನ ನೀಡೋದಿಲ್ಲ. ಸಹಾಯ ಮಾಡ್ಲಿಲ್ಲ ಅಂದ್ರೆ ದೀಪ ನನ್ನ ಕೈಯಲ್ಲಿದೆ. ಧನ ಸಂಪತ್ತು ಎಲ್ಲ ಮೋಹ ಮಾಯೆ. ನಾನು ನಿನಗೆ ಸಹಾಯ ಮಾಡೋಕ್ಕೆ ವಚನ ನೀಡ್ತೇನೆ. ಇದನ್ನ ಹಿಂದಕ್ಕೆ ತಗೊಳ್ಳಿ. ಈಗ ಸರಿ ಇದೆ. ಉಫ್. ಮತ್ ನೋಡು, ಇಲ್ಲಿಂದ ಓಡ್ ಹೋಗೋ ಪ್ರಯತ್ನ ಪಡಬೇಡ. ಆ ಇಲ್ದಿದ್ರೆ ಜೀವನ ಪೂರ್ತಿ ಕಾರಾಗೃಹದಲ್ಲಿ ಡಮ್ ಡಮ್ ಡುಗ್ ಡುಗ್ ಅಂತಿರ್ಬೇಕಾಗತ್ತೆ. ರಾಮ, ಒಂದ್ ವೇಳೆ ಈ ಬಾಲಕ ಗಂಗೂಗಹನನ ಜೊತೆಗಾರನಲ್ಲದಿದ್ದರೆ ಯಾರಿದು? ಅದನ್ನೇ ನಾನು ಯೋಚಿಸ್ತಿದ್ದೀನಿ ಬಂದು. ಗುರುದೇವರ ನಂತರ ನನ್ನ ಪುತ್ರನಾಗೋಕೆ ಅವನ ಉದ್ದೇಶವೇನಿದೆ? ಅಲ್ಲೇ ಚಿಕ್ಕು, ಏನ್ ಮಾಡ್ತಾ ಇದ್ಯಾ? ಬಾಳೆನ್ ತಿಂದು ಅಲ್ಲಿ ಇಲ್ಲಿ ತಿಪ್ಪೆ ಬಿಸಾಕ್ಬಾರ್ದು, ಅದನ್ನು ಕಸು ಬುದ್ಧಿಲ್ ಹಾಕ್ಬೇಕು, ತಿಳಿತಾ? ನೀವು ಇದಿರಲ್ಲ ಚಿಕ್ಕಪ್ಪ ಇದನ್ನೆಲ್ಲ ಮಾಡಕ್ಕೆ. ಏನ್ ಹೇಳ್ದೆ? ಇನ್ನೊಮ್ಮೆ ಹೇಳು. ಏನಿಲ್ಲ. ಇದನ್ನು ಬಿಸಾಕಿ. ಚಿಕ್ಕಪ್ಪ, ನಾನು ನನ್ನ ಕೋಲ್ ತಗೊಂಡು ಬರ್ತೀನಿ. ನೀವು ಈ ಗಂಟೆ ಎಸಿರಿ, ನಾನು ನನ್ನ ಕೋಲಿಂದ ಹೊಡಿತೀನಿ. ನೋಡು, ನನ್ ಗಂಟೆಗಳು ಅತ್ಯಂತ ನನಗೆ ಪ್ರಿಯವಾದದ್ದು. ಚಿಕ್ಕಪ್ಪ, ಆ ಗಂಟೆಗಳನ್ನು ನಮಗೆ ಕೊಡಿ. ಈಗದು ನಮ್ಮದು. ನೀವು ಆಡೋದಿದ್ದರೆ ಆಡಿ, ಇಲ್ಲದಿದ್ದರೆ ವಾಪಸ್ ಕೊಡಿ. ನಾನ್ ನನ್ ಗಂಟೆಗಳನ್ನೆಲ್ಲ ಕೊಡಲ್ಲ, ಹೋಗು. ಚಿಕ್ಕಪ್ಪ, ನಾನು ಕೋಲ್ ತರ್ತೀನಿ. ಚಿಕ್ರಮ್ಮ, ಇದ್ ನೀನ್ ಏನ್ ಮಾಡ್ತಿದ್ಯಾ? ಅಯ್ಯೋ, ಇದರಲ್ಲಿ ಎಷ್ಟು ಮಧುರ ಧ್ವನಿ ಬರ್ತಿದೆ. ಹೋಗಿಲ್ಲಿಂದ. ಅಯ್ಯೋ, ಏನ್ ಮಾಡ್ತಿದ್ಯಾ? ನೀವು ಮಾಡಿರೋ ಹಪ್ಪಳ ಮುರಿತಿದ್ದೀನಿ. ತಡಿಬೇಡಿ, ನಂಗೆ ತುಂಬಾ ಸಂತೋಷವಾಗ್ತಿದೆ. ಅಮ್ಮ, ನೋಡಿದ್ರ ಇವನ್ ತಲೆ ಹರಟೆ ಹೇಗೆ ಹೆಚ್ಚುತ್ತಾನೆ ಇದೆ? ಎಷ್ಟು ತಲೆ ಹರಟೆ ಆಗ್ಬಿಟ್ಟಿದ್ದಾನೆ. ಹಾ, ಸ್ವಲ್ಪ ಚಂಚಲನಿದ್ದಾನೆ. ಸ್ವಲ್ಪನಾ? ಇವನು ಪೂರ್ತಿ ಮನನ್ನ ತಲೆ ಮೇಲೆ ಹೊತ್ಕೊಂಡಿದ್ದಾನೆ. ಮತ್ತೆ ನೀವೇ ಹೇಳ್ತಿದ್ದಿಲ್ಲ ಸ್ವಲ್ಪ ತಲೆಲ್ತೆ ಅಂತ. ಅಮ್ಮ, ನಮ್ಮಿಂದ ಸಂಭಾಳ್ಸೋಕ್ ಆಗ್ತಿಲ್ಲ, ನೀವೇ ಏನಾದ್ರೂ ಮಾಡಿ. ರಾಮನ ಪುತ್ರ ಕೋಲಿನ ಏಟ್ ತಿಂದೆ ಎಲ್ಲಿ ಕೇಳ್ತಾನೆ? ಅಜ್ಜಮ್ಮ, ಏನ್ ಹುಡುಕ್ತಾ ಇದೀಯಾ? ಕೋಲ ಇಲ್ಲಿ ನೋಡಿ. ನಿಮ್ಮ ಕೋಲಿಂದ ನಾನು ದಾಂಡು ಮಾಡ್ಕೊಂಡಿದ್ದೀನಿ. ಮತ್ತೆ ಗಿಲ್ಲಿ ಕೂಡ. ಇದರಿಂದ ಗಿಲ್ಲಿ ದಾಂಡು ಆಡ್ತೀವಿ. ಬನ್ನಿ ಚಿಕ್ಕಪ್ಪ, ಗಿಲ್ಲಿ ದಾಂಡು ಆಡೋಣ. ಇಲ್ಲ, ನಾನ್ ನಿನ್ ಜೊತೆ ಆಡಲ್ಲ. ಯಾವ್ದೇ ಗಿಲ್ಲಿ ದಂಡ. ಎಷ್ಟು ಹೆದರಿಕೊಂಡು ಭಯ ಪಟ್ಟಿದ್ದಾನೆ. ಅಮ್ಮ, ಏನಾದ್ರೂ ಮಾಡಿ. ನಾನೇನ್ ಮಾಡ್ಲಿ? ಇವ್ ನನ್ ಕೋಲನ್ನೇ ಮುರಿದು ಬಿಟ್ಟಿದ್ದಾನೆ. ಹಾ ಅಮ್ಮ, ಅದೇನೋ ಸರಿ, ಆದ್ರೆ ಚಿಕ್ರಾಮ ಹೊರಗೆ ಹೋಗಿದ್ದಾನೆ. ನಡೀರಿ ಹುಡ್ಕೋಣ. ಮಕ್ಕಳೇನಲ್ಲೂ ಗದ್ದ ಕೆಲಸ್ತಲ್ಲ. ಇವನು ಮಗು ಅಲ್ಲ, ಪುಲುಷ. ನನ್ ರಾಮನ್ ಪುತ್ರ ಇಷ್ಟೊಂದು ತಲೆ ಹರಟೆ ಆಗೋಕ್ ಸಾಧ್ಯ ಇಲ್ಲ. ಅಮ್ಮ, ಲಾಮ ನನ್ನ ಎಲ್ಲ ಮಾತು ಕೇಳ್ತಾನೆ. ಇವನ್ ಲಾಮನ್ ಪುತ್ರ ನಿಜವಾಗ್ಲೂ ಅಲ್ಲ ಅಮ್ಮ. ನನ್ ಗಂಟೆಗಳೆಲ್ಲನೂ ಹಾಲ್ ಮಾಡ್ದ. ಧನವನ್ನಾದರೂ ನೀಡಿ. ನಿಮ್ಗೆ ಗೊತ್ತಾ ನಾನು ಯಾರಂತ? ಯಾರು ನೀವು? ವಿಜಯನಗರದ ಮಹಾರಾಜ ಕೃಷ್ಣದೇವರಾಯರ ವಿಶೇಷ ಸಲಹೆಗಾರ, ಪಂಡಿತ ರಾಮಕೃಷ್ಣರ ಪುತ್ರ. ನಮ್ಮಿಂದ ಧನ ಕೇಳುವೆಯಾ?
ನೀವೆಲ್ಲರೂ ನನ್ನನ್ನು ಹಾಗೇಕೆ ನೋಡ್ತಿದ್ದೀರಾ? ನೀನೀಗ ಗಡ್ಡ ಕೆರೆಸ್ತಿದೆ ಅಲ್ಲ? ಅದು ಏನೆಂದರೆ ಮಾತೆ, ಗಡ್ಡ ಬೆಳೆದಿತ್ತು. ನಾವು ಪಂಡಿತ ರಾಮಕೃಷ್ಣನ ಪುತ್ರ. ಯಾವಾಗ ಪಿತಾಶ್ರೀ ಗಡ್ಡ ಬಿಡುವುದಿಲ್ಲವೋ ಹಂಗಾದ್ರೆ ನಾವ್ಯಾಕೆ ಇಡೋಣ? ಹೋಗಿ ಮಾತೆ, ನಮಗೋಸ್ಕರ ಆಡುವುದಕ್ಕೆ ಆಟಿಕೆ ತೆಗೆದುಕೊಂಡು ಬನ್ನಿ. ತೀರಾ ತಲೆಹರಟೆ ಆಗಿದೀಯ ನೀನು. ನೀನಿರು, ನಾನು ಈಗ್ಲೇ ಮಾಡ್ತೀನಿ ನಿನಗೆ. ಅಜ್ಜಮ್ಮ, ನಿಮ್ಮ ಹತ್ರ ಅಂತೂ ನಿಮ್ಮ ಕೋಲು ಇಲ್ಲ, ಈಗ ನಿಮಗೆ ಹೊಡೆಯೋಕ್ಕಾಗಲ್ಲ. ತಗೊಳ್ಳಿ, ನಾವು ಕೊಡ್ತೀವಿ ಕೋಲನ್ನ. ವಾ, ಈಗ ನಮಗೆ ನಿದ್ದೆ ಬರ್ತಿದೆ. ನಾವ್ಯಾವಾಗ ನಿದ್ರೆಯಿಂದ ಹೇಳ್ತೀವೋ ಆವಾಗ ನಮಗೆ ಹಸಿವಾಗಿರುತ್ತೆ. ನಮಗೋಸ್ಕರ ಸ್ವಾದಿಷ್ಟ ಭೋಜನ ತಯಾರು ಮಾಡಿ. ನೋಡಿ, ಎಷ್ಟು ನಿಶ್ಚಿಂತೆಯಿಂದ ಮಲಗಿದ್ದಾನೆ ನಿಮ್ಮ ಹಾಸಿಗೆ ಮೇಲೆ. ಬಾಲಕನಾದ್ಮೇಲೆ ಮಲಗ್ಲೇಬೇಕಲ್ವಾ ನಿಶ್ಚಿಂತೆಯಾಗಿ. ಬಾಲಕರು ಹಾಗೆ ಇರ್ತಾರೆ ಶಾರದಾ, ತಿಂತಾರೆ, ಕುಡಿತಾರೆ, ಹಾಗೆ ನಿಶ್ಚಿಂತೆಯಾಗಿ ಮಲಗ್ತಾರೆ. ನೋಡು ಹೇಗ್ ಮಲಗಿದಾನೆ ನಂತರ ನನ್ನ ಪುತ್ರ. ಯಾರ್ ಕೆಟ್ಕಣ್ಣು ಬೀಳಬಾರ್ದು ಅಲ್ವಾ ಅಮ್ಮ? ಏನ್ ಬಾಲಕ ಬಾಲಕ ಅಂತಿದೀಯಾ? ಗೊತ್ತಿದ್ಯಾ, ಇವನ್ ತನ್ನ ಕಾಲಿಂದ ತುಳಿದು ನಾವು ಮಾಡಿದ ಹಪ್ಳನೆಲ್ಲ ನಷ್ಟ ಮಾಡಿದಾನೆ. ಅರೆ ವಾ, ಇವನ್ ಅತಿ ಉತ್ತಮ ಮಾಡಿದಾನೆ. ಚಿಕ್ಕರಾಮ ಅಮ್ಮ, ಇವ್ ನಮ್ ಲಾಟಿನ ತಲೆಗೆ ಹೊಡ್ಕೊಂಡು 2 ಭಾಗ ಮಾಡಿದಾನೆ. ಮತ್ತೆ ಇವನ್ಗೇನೂ ಆಗಿಲ್ಲ. ಅಯ್ಯೋ ವಾ ಅಮ್ಮ, ಇದ್ರರ್ಥ ನಿನ್ನ ಮೊಮ್ಮಗ ನಿನ್ನ ಥರವೇ ಸ್ವಸ್ಥನಿದ್ದಾನೆ. ಉತ್ತಮ ಉತ್ತಮ, ಅತಿ ಉತ್ತಮ. ಅಯ್ಯೋ, ನನ್ನ ಎಲ್ಲ ಗಂಟೆಗಳನ್ನ ಲಾಟಿಯಿಂದ ಹೊರಗೋಡ್ ಕಳ್ದಾಕಿದಾನೆ. ಹೋಗ್ಲಿ ಬಿಡು ಗುಂಡಪ್ಪ, ನೀನು ಅವನ ಚಿಕ್ಕಪ್ಪ ಅಲ್ವಾ, ಮತ್ತವನು ನಿನ್ನ ಪುತ್ರ. ಉತ್ತಮ ಉತ್ತಮ, ಅತಿ ಉತ್ತಮ. ಏನ್ ಉತ್ತಮ ಉತ್ತಮ ಅತಿ ಉತ್ತಮ ಅಂತ ಹೇಳ್ತಿದೀಯಾ? ಯಾಕೆ ಹೇಳ್ಬಾರ್ದು? ನೀವು 3 ಜನನೇ ನನ್ನನ್ನ ಆಲದ ವೃಕ್ಷದ ಕೆಳಗೆ ಆ ಅನಾನಸ್ ಇಡೋದಕ್ಕೆ ಬಾಧೆ ಉಂಟು ಮಾಡಿದ್ರಲ್ಲ. ಈಗ ಅನುಭವಿಸಿ, ಅನಾನಸ್ನಿಂದ ಉತ್ಪನ್ನನಾದ ಪುತ್ರ ಹೀಗೆ ಇರ್ತಾರೆ, ಮುಳ್ಳಿನ ಥರ. ಇಲ್ಲಿ ಕೇಳಿ, ನಮ್ಗೆ ಹೇಗ್ ಪ್ರತೀತಿ ಆಗತ್ತೆ ಅಂದ್ರೆ ಇವ್ನ ನಮ್ ಪುತ್ರ ಅಲ್ಲ. ಹೇ ಶಾರದಾ, ಎಷ್ಟು ಸ್ವಾರ್ಥಿ ನೀನು. ಈ ಏನೋ ಅರಿಯದ ಮುಗ್ಧ ಬಾಲಕ ಏನೋ ಸ್ವಲ್ಪ ಹಪ್ಪಳ ಹಾಳು ಮಾಡಿದ್ದಕ್ಕೆ ನೀನು ಪುತ್ರ ಅಂತ ಒಪ್ಕೊಳ್ಳೋಕೆ ಒಪ್ತಿಲ್ವಲ್ಲ. ಶಿವ 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 ಶಿವ. ನಮಗೂ ಹಾಗೆ ಅನಿಸ್ತಿದೆ. ಇವನು ಶಾರದಾಳ ಪುತ್ರನಾಗೋಕ್ ಸಾಧ್ಯ ಇಲ್ಲ. ಆಗೋದಿಲ್ವಾ? ಯಾಕಾಗೋದಿಲ್ಲ? ನೀನು ಯಾವ ಆಲದ ಮರದ ಕೆಳಗಡೆ ಇಡೋದಕ್ಕೆ ಅನಾನಸ್ ಕೊಟ್ಟಿದ್ಯಲ್ಲ, ಅಲ್ಲಿಂದಾನೇ ಬಂದಿದ್ದಾನೆ ಇವನು. ಅವನು ಏನ್ ಹೆಸರೊಂದು? ದಂದು ಹಾ, ಗಂಗು ಗಹನರ ಆಶೀರ್ವಾದದ ಕೃಪೆಯಿಂದ. ಹೇ ಹೇ, ಆಲದ ಮರದ ಕೆಳಗೆ ಅನಾನಸ್ ಇಡೋದ್ರಿಂದ ಪುತ್ರ ಪ್ರಾಪ್ತಿ ಆಗತ್ತಾ? ಇಲ್ಲಿ ನೋಡು, ಹೇಗ್ ಉಲ್ಟಾ ಹೊಡಿತಿದ್ಯಾ. ಫಲದಿಂದ ಪುತ್ರ ಹೇಗಾಗ್ತಾರ? ಮೊದ್ಲು ಪುತ್ರ, ಮೊಮ್ಮಗ, ಆಮೇಲೆ ಪುತ್ರ ಅಂತೆಲ್ಲ ಹೇಳ್ತಿದ್ರಿ. ಈಗೇನಾಯ್ತು? ಸರಿ ಆಯ್ತು, 3 ಜನನು ನನ್ನಲ್ಲಿ ಕ್ಷಮೆ ಕೇಳಿ. ಏನ್ ಹೇ, ಕ್ಷಮೆ ಕೇಳು. ಸರಿ, ಯಾರು ಕ್ಷಮೆ ಕೇಳ್ತಿಲ್ಲ. ಅರ್ಥಾತ್ ಇವ್ ನನ್ನ ಪುತ್ರನೇ. ಇಲ್ಲ ಇಲ್ಲ ಇಲ್ಲ, ನಾವು ನಿಮ್ಮಲ್ಲಿ ಕ್ಷಮೆ ಕೇಳ್ತೀವಿ. ನಾವು ಒಂದ್ ಕ್ಷಣನೂ ಇವನ್ ಜೊತೆ ಇರಲ್ಲ. ಸರಿ, ನನ್ನ ಒಂದಲ್ಲ 3 ಷರತ್ತಿದೆ. ಸ್ವೀಕಾರವಿದ್ರೆ ಆಗ ಮಾತ್ರ ಸಹಾಯ ಮಾಡ್ತೇನೆ. ಸ್ವೀಕಾರವಿದೆ. ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ಅವನ್ನ ಎತ್ಕೊಂಡು ಹೊರಗೆ ಹಾಕಿ. ಮೊದಲು ನೀವು 3 ಜನ ನನ್ನ ಷರತ್ತನ್ನು ಕೇಳಿ. ಮೊದಲನೇ ಷರತ್ತು, ಅಮ್ಮ, ನೀನು ನಿನ್ನ ಲಾಠಿಯಿಂದ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು. ಲಾಠಿ ಅಂತೂ ಇವನ್ ಮುರ್ದಾಕಿದಾನೆ, ಹೊಡೆಯೋದಿಲ್ಲ. ತುಂಬಾ ಒಳ್ಳೇದ್ ಮಾಡಿದಾನೆ. 2ನೇ ಷರತ್ತು, ಶಾರದಾ, ನಾನೇನೇ ಹೇಳಿದ್ರು ನೀನೇನು ಹೇಳ್ದೆ ಬಾಯಿ ಮುಚ್ಕೊಂಡು ಎಲ್ಲಾ ಮಾತನ್ನು ಕೇಳಬೇಕು. ಅಮ್ಮ, ಸ್ವೀಕಾರವಿದೆ. ಈಗ 3ನೇ ಷರತ್ತು, ಇಂದಿನ ನಂತರ ಈ ಮನೆಯಲ್ಲಿ ಯಾರೇ ಆಗ್ಲಿ ಬಾಲಕ, ಪುತ್ರ, ಮೊಮ್ಮಗ, ಪುತ್ಲ ಅಂತ ಈ ಮನೆಯಲ್ಲಿ ಕರೆಯಕ್ ಹೋಗ್ಬಾರ್ದು. ಹೇ ಭಗವಂತ,
ಇನ್ನೇನ್ ಬಯಸ್ತೀಯ? ನಾನ್ ಕೊನೆಗೂ ನನ್ ಮೊಮ್ಮಗನ್ ಮುಖ ನೋಡ್ದೆ ಈ ಲೋಕದಿಂದಲೇ ಹೊರಟೋಗ್ಬೇಕಾ? ಸ್ವರ್ಗವಾಸಿ ಆಗ್ಬೇಕಾ? ಅಯ್ಯೋ, ಮತ್ತೆ ಅದೇ ನಾಟಕೀಯತೆ, ಅದೇ ಸಂವಾದ. ಅಮ್ಮ, ನಿನ್ ನಾಟಕದಲ್ಲಿ ಅಭಿನಯ ಮಾಡೋದಕ್ಕೆ ಯಾಕೆ ಶುರು ಮಾಡಬಾರ್ದು? ವಾ ವಾ. ಬಾಯಿ ಮುಚ್ಚಿ. ಈ ಮನೇಲಿ ಮಗು ಯಾವಾಗ ಬರ್ಬೇಕೋ ಅವಾಗ ಬರುತ್ತೆ. ಅಲ್ಲಿವರೆಗೂ ಯಾರು ಮಗು ಹೆಸರು ಹೇಳ್ಕೊಂಡು ನನ್ನೊಂದಿಗೆ ವ್ಯಂಗ್ಯ ಮಾಡಬಾರ್ದು. ಅಮ್ಮ, ಯಾವಾಗ ಮಾತೆ ಕೃಪೆಯಾಗುತ್ತೋ ನಿನ್ನ ಹತ್ರ ನಿನ್ನ ಮೊಮ್ಮಗ ನಿನ್ನ ಜೊತೆ ಆಟ ಆಡೋಕೆ ಬರ್ತಾನೆ. ಸ್ವೀಕಾರವಿದೆ. ಸರಿ, ಎಲ್ಲರೂ ನಡೀರಿ, ವಿಶ್ರಾಮ ಮಾಡೋಣ. ಎಲ್ಲ ಸರಿ ಹೋಗುತ್ತೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಪಂಡಿತ ರಾಮಕೃಷ್ಣ, ಏನ್ ವಿಷಯ? ಇಂದು ನೀವು ದರ್ಬಾರಿಗೆ ನಿಮ್ಮ ಪುತ್ರನನ್ನು ಕರೆತಂದಿದ್ದೀರಿ. ಎಷ್ಟೊಂದು ಅದ್ಭುತವಾಗಿದೆ. ಪಿತಾ ಮತ್ತು ಪುತ್ರನ ಪ್ರೇಮ. ಒಂದು ಕ್ಷಣಕ್ಕಾಗಿಯೂ ನೀವು ನಿಮ್ಮ ಪುತ್ರನನ್ನು ನಿಮ್ಮಿಂದ ನೀವು ದೂರವಿಡಲಾಗುತ್ತಿಲ್ಲವಲ್ಲ? ಹೌದು ಮಹಾರಾಜ. ಈಗ ನಾನು ಹೇಗೆ ಹೇಳಿ? ಯಾವಾಗ ಇವನ ದೃಷ್ಟಿಯಿಂದ ಬೇರೆ ಆಗ್ತೀನೋ, ಇವನು ಏನೇನೋ ಮಾಡ್ತಾನೆ. ಅದರಲ್ಲೂ ಮಹಾರಾಜ. ಪಂಡಿತ ರಾಮಕೃಷ್ಣ, ನಾವು ನಿಮ್ಮ ಕಥನದ ಶ್ರವಣ ಸ್ವಲ್ಪ ಸಮಯದ ನಂತರ ಮಾತಾಡೋಣ. ಆದರೆ ಅದಕ್ಕೂ ಮೊದಲೇ ಮಂತ್ರಿವರ್ಯ, ಮಹಾರಾಜ, ನಮ್ಮ ಮಹಾರಾಣಿಯರ ತುಂಬಾ ಅಭಿಲಾಷೆಯಾಗಿತ್ತು ಪಂಡಿತ ರಾಮಕೃಷ್ಣರ ಪುತ್ರರನ್ನು ನೋಡಲು ಭೇಟಿಯಾಗಲು. ನಾವು ಬಯಸುತ್ತೇವೆ ನೀವು ಈಗಲೇ ಇದೇ ಕ್ಷಣ ಅವರನ್ನು ಇಲ್ಲಿ ಆಮಂತ್ರಣ ಮಾಡಿ. ಅವಶ್ಯ ಮಹಾರಾಜ. ಇಬ್ಬರು ಮಹಾರಾಣಿಯರನ್ನು ಉಪಸ್ಥಿತರಾಗಲು ಹೇಳಿ. ಪಂಡಿತ ರಾಮಕೃಷ್ಣ, ನೀವು ಚತುರ ಹಾಗೂ ಬುದ್ಧಿವಂತರು, ಅದರ ಜೊತೆಗೆ ಭಾಗ್ಯಶಾಲಿಗಳು ಹೌದು. ನೋಡಿ, ಆಲದ ವೃಕ್ಷದ ಕೆಳಗೆ ಇವರು ಅನಾನಸ್ ಇಟ್ಟಿದ್ದರು ಮತ್ತು ಇವರಿಗೆ ಪುತ್ರನ ಪ್ರಾಪ್ತಿಯಾಯಿತು. ಇವರು ಪಿತರಾಗಿದ್ದಾರೆ, ಅದು ಕೂಡ ಒಂದೇ ರಾತ್ರಿಯಲ್ಲಿ. ಮಹಾರಾಜ, ಇದು ಒಳ್ಳೇದೇ ಆಯ್ತು. ಪಂಡಿತ ರಾಮಕೃಷ್ಣ ಆಲದ ವೃಕ್ಷದ ಕೆಳಗೆ ಅನನಾಸ್ ಇಟ್ಟಿದ್ದರು. ಒಂದು ವೇಳೆ ದಾಳಿಂಬೆ ಇಟ್ಟಿದ್ದರೆ ಅನರ್ಥವಾಗ್ತಿತ್ತು. ಗುರುವರ್ಯ, ನಿಮಗೆ ಈ ದಾಳಿಂಬೆಯ ವಿಷಯ ಹೇಗ್ ನೆನ್ಪಾಯ್ತು? ಮಹಾರಾಜ, ಇದು ನಮಗೇನು, ಇದು ಸಮಸ್ತ ವಿಜಯನಗರಕ್ಕೆ ತಿಳಿದಿದೆ. ಏನು ಇದೇ ದಾಳಿಂಬೆಯ ವಿಷಯ. ಮಹಾರಾಜ, ಇದು ಸಾಮಾನ್ಯ ಜ್ಞಾನದ ವಿಷಯ, ಎಲ್ಲರಿಗೂ ಪರಿಚಿತವಿದೆ. ದಾಳಿಂಬೆಯಲ್ಲಿ ಅನೇಕ ಧಾನ್ಯಗಳಿರುತ್ತೆ, ಇದರಲ್ಲೆಂತ ಭೇದ? ಆ ಪ್ರಕಾರವೇ. ಹೌದು. ಮಹಾರಾಣಿ ತಿರುಮಲಾಂಬಾಗೆ, ಮಹಾರಾಣಿ ಚಿನ್ನದೇವಿಗೆ, ಮಹಾರಾಣಿ ತಿರುಮಲಾಂಬಾಗೆ, ಮಹಾರಾಣಿ ಚಿನ್ನದೇವಿಗೆ, ಮಹಾರಾಣಿ ತಿರುಮಲಾಂಬಾಗೆ. ಮಹಾರಾಣಿ ಚಿನ್ನಾದೇವಿ, ಮಹಾರಾಣಿ ತಿರುಮಲಾಂಬ, ನಮಗೆ ಇಂದು ಅವಕಾಶ ದೊರೆಯುತ್ತಿದೆ. ನಾವು ನಿಮ್ಮ ಪರಿಚಯ, ಪಂಡಿತ ರಾಮಕೃಷ್ಣರ ಅನಾನಸಿನಿಂದ ಉತ್ಪನ್ನವಾದ ಪುತ್ರ ಚಿಕ್ಕರಾಮನೊಂದಿಗೆ ಮಾತನಾಡುವುದಕ್ಕೆ. ಇಬ್ಬರು ಮಹಾರಾಣಿಯರಿಗೆ ಚಿಕ್ಕರಾಮನ ಪ್ರಣಾಮಗಳು. ಪ್ರಣಾಮ. ಅರೆ ವಾ ಮಹಾರಾಜ, ಪಂಡಿತ ರಾಮಕೃಷ್ಣರ ಅನಾನಸ್ಸಿನ ಪುತ್ರನ ಧ್ವನಿ ಕೂಡ ಅನಾನಸ್ಸಿನ ತರ ಕಠಿಣವಾಗೇ ಇದೆ. ಹೌದು ಹೌದು, ಸತ್ಯ ಹೇಳುತ್ತಿದ್ದೀರಿ ನೀವು. ಮಹಾರಾಜ, ಈಗ ನೀವು ಕೂಡ ಪಂಡಿತ ರಾಮಕೃಷ್ಣರ ಅನುಕರಣೆ ಮಾಡಿ ಆಲದ ವೃಕ್ಷದ ಕೆಳಗೆ ಮಹಾರಾಣಿ ತಿರುಮಲಾಂಬ, ಶಾಂತಿ. ಪಂಡಿತ ರಾಮಕೃಷ್ಣ ಏನನ್ನು ಹೇಳುವ ಪ್ರಯತ್ನ ಪಡುತ್ತಿದ್ದಾರೆ. ಪಂಡಿತ ರಾಮಕೃಷ್ಣ. ಹಾ ಮಹಾರಾಜ, ನಾನು ನಿಮಗೆ ಇಬ್ಬರು ಮಹಾರಾಣಿಯರಿಗೆ, ದರ್ಬಾರಿನ ಸಮಸ್ತ ದರ್ಬಾರಿಗರಿಗೆ ಇದನ್ನು ಸೂಚಿಸಲು ಬಯಸ್ತೇನೆ. ಈ ಚಿಕ್ಕು ನನ್ನ ಪುತ್ರ ಅಲ್ಲ. ನೀವು ಏನು ಹೇಳುತ್ತಿದ್ದೀರಾ ಪಿತಾಶ್ರೀ? ಅದ್ ಹೇಗಾಗೋಕೆ ಸಾಧ್ಯ? ಇದೇ ಗುರುವರ್ಯ. ಮತ್ತು ನನ್ನ ಕಥನವನ್ನು ಪ್ರಮಾಣಿತಗೊಳಿಸೋದಕ್ಕೆ ಮಹಾರಾಜ, ನಾನು ದರ್ಬಾರಿಗೆ ಬಾಬಾ ಗಂಗೂಕಹನರನ್ನು ಉಪಸ್ಥಿತರಾಗಲು ಅನುಮತಿ ಕೋರುತ್ತೇನೆ. ಡಮ್ ಡಮ್ ಡುಗ್ ಡುಗ್, ಡಮ್ ಡಮ್ ಡುಗ್ ಡುಗ್, ಡಮ್ ಡಮ್ ಡುಗ್ ಡುಗ್, ಡಮ್ ಡಮ್ ಡುಗ್ ಡುಗ್. ಪ್ರಣಾಮಗಳು ಮಹಾರಾಜ. ಬಾಬಾ,
ನೀವು ದರ್ಬಾರಿಗೆ ಸೂಚನೆ ನೀಡೋದಿದೆಯಾ? ಮಹಾರಾಜ ನಮಗೆ ಕೆಲ ಸ್ಮರಣೆ ಆಯಿತು. ಅದೇ ಕಾರಣ ನಾವು ಮತ್ತೊಮ್ಮೆ ಉದ್ದೇಶ ನೀಡಲು ಬಂದೆವು. ಮಹಾರಾಜ, ಆ ರಾತ್ರಿ ನಾವು ಪರಂಗಿಯ ಭಕ್ಷಣೆ ಮಾಡಿದ್ದೆವು. ನಂತರ ನಾವು ಅಲ್ಲೇ ಕುಳಿತು ಸಿದ್ಧಿಯ ಬಗ್ಗೆ ಚಿಂತನೆ ಮಾಡಲು ಶುರು ಮಾಡಿದೆವು. ಮಹಾರಾಜ, ಚಿಂತನೆ ಮಾಡ್ತಾ ಮಾಡ್ತಾ ನಮಗೆ ಸುದೇ ಅನುಭವವಾಯಿತು. ನಾವು ಅತ್ತಿತ್ತ ನೋಡಿದೆವು. ಮಹಾರಾಜ, ಅಲ್ಲೊಂದು ಅನಾನಸ್ ಇರಿಸಲಾಗಿತ್ತು. ಮಹಾರಾಜ, ಸುದೆಯ ಕಾರಣ ನಾವು ಅನಾನಸನ್ನ ಭಕ್ಷಣೆ ಮಾಡಿದೆವು. ಆದ್ರೆ ಬಾಬಾ, ನೀವಂತೂ ಹೇಳಿದ್ರಿ ನೀವು ಕೇವಲ ಪರಂಗಿ ಗ್ರಹಣ ಮಾಡಿದ್ದೀರೆಂದು. ಗುರುದೇವ, ನಾವು ಚಿಂತನದಲ್ಲಿ ತುಂಬಾ ಲೀನವಾಗಿದ್ದೆವು. ನಮಗೆ ತಿಳಿಯಲೇ ಇಲ್ಲ ನಾವು ಯಾವಾಗ ಅನಾನಸನ್ನ ಭಕ್ಷಣೆ ಮಾಡಿದೆವೆಂದು. ಅದನ್ನು ಪಂಡಿತ ರಾಮಕೃಷ್ಣರೇ ನಮಗೆ ಸ್ಮರಣೆ ಮಾಡಿಸಿದರು. ಆಗಲೇ ನಮಗೆ ಸ್ಮರಣೆಯಾಯಿತು. ಸರಿನಾ ಗುರುಜಿ? ಖಂಡಿತ ಸರಿಯಾಗಿದೆ. ಗುರುಜಿ, ನಾವು ನಿಮ್ಗೆ ಹೇಳಿದ್ವು ಇವನ್ನ ನಂಬೇಡಿ ಅಂತ, ಆದ್ರೆ ನೀವು ನಮ್ಮ ಮಾತು ಕೇಳೋದೇ ಇಲ್ಲ. ಇಲ್ಲಿ ಕೇಳಿ ಹೋಗಿ. ಇದರ ತಾತ್ಪರ್ಯ ಏನೆಂದರೆ ನಾವು ಯಾವುದೇ ಫಲದಿಂದ ಉತ್ಪನ್ನವಾಗಿಲ್ಲವೇ? ಹಾಗಿದ್ದರೆ ನಮ್ಮ ಪರಿಚಯವೇನು? ನಾವು ಯಾರ ಪುತ್ರರು? ಚಿಕ್ಕು, ವಾಸ್ತವದಲ್ಲಿ ನೀನು ಆಲದ ಮರದಿಂದ ಉತ್ಪನ್ನವಾಗಿದೆಯಾ, ಯಾವುದೋ ಫಲದಿಂದಲ್ಲ. ಯಾರು ಆ ಆಲದ ಮರವನ್ನು ಬಿತ್ತಿರ್ತಾರೋ ನೀನು ಅವರದೇ ಪುತ್ರ. ಉಚಿತವಿದೆ ನಿಮ್ಮ ಕಥನ ಪಂಡಿತ ರಾಮಕೃಷ್ಣ, ಉಚಿತವಿದೆ. ಆದರೆ ಆ ಆಲದ ವೃಕ್ಷವನ್ನು ಬಹಳ ವರ್ಷಗಳ ಹಿಂದೆಯೇ ಬಿತ್ತಲಾಗಿದೆ. ಈಗ ಇದನ್ನು ಹೇಗೆ ಪತ್ತೆ ಹಚ್ಚುವುದು? ಆ ವೃಕ್ಷವನ್ನು ಯಾರು ಬಿತ್ತಿದ್ದಾರೆಂದು? ಮಹಾರಾಜ, ಒಂದು ವೇಳೆ ನಿಮ್ಮ ಆಜ್ಞೆ ಇದ್ದರೆ. ಅವಶ್ಯ, ಆಜ್ಞೆ ಇದೆ. ಮಹಾರಾಜ, ನಿಮಗೆ ಚೆನ್ನಾಗಿಯೇ ತಿಳಿದಿದೆ, ವಿಜಯನಗರದಲ್ಲಿ ಯಾವಾಗ ಸಸಿಯನ್ನ ನೆಡುತ್ತಾರೋ ಅದರ ವಿವರಣೆಯನ್ನ ಅಂಕಿತ ಮಾಡಿ ಸುರಕ್ಷಿತಗೊಳಿಸಲಾಗುತ್ತದೆ. ಮತ್ತು ಈ ಪರಂಪರೆ ನಿಮ್ಮ ಪೂರ್ವಜರಿಂದ ಮುಂದುವರಿಯುತ್ತಾ ಬಂದಿದೆ ಮಹಾರಾಜ. ಹೌದು, ತಿಳಿದಿದ್ದೇವೆ ಮಹಾರಾಜ. ಈ ಆಲದ ವೃಕ್ಷದ ಉಲ್ಲೇಖ ಇತಿಹಾಸದಲ್ಲಿದೆ ಮತ್ತು ನಮಗಿದು ಚೆನ್ನಾಗಿಯೇ ತಿಳಿದಿದೆ. ಮತ್ತು ನಮಗೆ ಏಕೆ ಸ್ಮರಣೆ ಇದೆ ಎಂದರೆ, ಏಕೆಂದರೆ ಅದರ ಸೀದಾ ಸಂಬಂಧ ನಿಮಗಿದೆ ಮಹಾರಾಜ. ನಮಗೆ? ಹೌದು ಮಹಾರಾಜ. ವಿಜಯನಗರ ರಾಜ್ಯದ ಸ್ಥಾಪನೆಯ 100ನೇ ವರ್ಷದ ಸಂದರ್ಭದಲ್ಲಿ ನೀವು ಸ್ವಯಂ ಈ ವೃಕ್ಷವನ್ನ ನಿಮ್ಮ ಪಿತರ ಸಾನ್ನಿಧ್ಯದಲ್ಲಿ ಬಿತ್ತಿದ್ದೀರಿ. ಇದು ನೀವೇನ್ ಹೇಳ್ತಿದ್ದೀರಿ ಮಹಾಮಂತ್ರಿಗಳೇ? ಸತ್ಯ ಹೇಳುತ್ತಿದ್ದೇನೆ ಮಹಾರಾಜ, ಲೇಖನದಲ್ಲಿ ಇದೇ ಅಂಕಿತವಾಗಿದೆ. ಇದರ ತಾತ್ಪರ್ಯ ಏನಂದ್ರೆ ಚಿಕ್ಕು ಮಹಾರಾಜರ ಪುತ್ರ. ಪಿತಾಶ್ರೀ ಮಹಾರಾಜರೇ, ನಿಮ್ಮನ್ನು ಪಡೆದು ಧನ್ಯರಾದೆವು ಮಹಾರಾಜ, ಧನ್ಯರಾದೆವು, ಧನ್ಯರಾದೆವು. ಚಿಕ್ಕ ಪಿತಾಶ್ರೀ ಅರ್ಥಾತ್ ಪಂಡಿತ ರಾಮಕೃಷ್ಣರೇ, ನಾವು ನಿಮಗೂ ಕೂಡ ಸಹಸ್ರ ಧನ್ಯವಾದ ಮಾಡುತ್ತೇವೆ. ಇವತ್ತಿನಿಂದ ನಾವು ವಿಜಯನಗರ ರಾಜ್ಯದ ರಾಜಕುಮಾರರಾದೆವು. ಎಲ್ಲಿದೆ ನನ್ನ ಸ್ಥಾನ? ಎಲ್ಲಿದೆ? ಎಲ್ಲಿದೆ ನನ್ನ ಸ್ಥಾನ? ಎಲ್ಲಿದೆ? ಎಲ್ಲಿದೆ? ಇಲ್ಲಲ್ಲ, ಅಲ್ಲಿ. ಅಯ್ಯೋ ಚಿಕ್ಕು, ಅಲ್ಲಿ ಮಹಾರಾಜರ ಸಮೀಪ, ಅಲ್ಲಿದೆ ನಿನ್ ಸ್ಥಾನ. ಹೋಗು ಹೋಗು. ನಿಂತ್ಕೊಳ್ಳಿ, ಅಲ್ಲೇ ನೀವು ನಿಂತ್ಕೊಳ್ಳಿ, ಕೆಳಗಿಳಿರಿ. ಪಂಡಿತ ರಾಮಕೃಷ್ಣ, ಏನ್ ಮಾಡ್ತಿದ್ದೀರಾ ನೀವು? ವೃಕ್ಷದಿಂದ ಎಲ್ಲಾದರೂ ಅದು ಹೇಗೆ ಪುತ್ರ ಉತ್ಪನ್ನವಾಗಲು ಸಾಧ್ಯ? ಇದು ಉಪಹಾಸ್ಯವಲ್ಲ ಮಹಾರಾಜ, ಇದು ಸಂಭವವಿದೆ. ಫಲದಿಂದ ಬಾಲಕ ಉತ್ಪನ್ನವಾಗುವುದಾದ್ರೆ ಆಲದ ಮರದಿಂದ ಅವಶ್ಯ ಉತ್ಪನ್ನವಾಗ್ತಾನೆ. ನೀವು ಕೇವಲ ಒಂದೊಳ್ಳೆ ಪಿತಾರದ ಜವಾಬ್ದಾರಿ ಪೂರ್ಣಗೊಳಿಸಿ ಮತ್ತು ಈ ಪುತ್ರನಿಗೆ ಉಜ್ವಲ ಭವಿಷ್ಯ ಪ್ರದಾನ ಮಾಡ್ತೀರಲ್ವಾ? ಪಿತಾಶ್ರೀ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನೀವು ಅಲ್ಲೇ ನಿಂತ್ಕೊಳ್ಳಿ. ಮಹಾರಾಜ, ಏನಿವನು ನಿಜವಾಗಿ ನಮ್ಮ ಪುತ್ರನೇ? ಮಾತೆ ಪುತ್ರ? ಮಹಾರಾಣಿಯವರೇ, ಹೇಳು ಪುತ್ರ. ಹೇಳಿ ಮಹಾರಾಜ. ಈಗ ಇದನ್ನು ರುಚಿತವಾಗಿಲ್ಲ, ಇವನು ನಮ್ಮ ಪುತ್ರನೆಂದು ನೀವು ದೂರ ಇರಿ ಅವನಿಂದ. ಮಾತೆ, ನಮಗೆ ಅತ್ಯಂತ ಹಸಿವಾಗ್ತಿದೆ ಮಾತೆ. ಪುತ್ರ, ನಾವು ನಿಮಗಾಗಿ ಈಗಲೇ ನಮ್ಮ ಕೈಯಾರೆ ಸ್ವಾದಿಷ್ಟ ವ್ಯಂಜನ ಮಾಡಿ ತರುತ್ತೇವೆ. ಇಲ್ಲ, ಅದರ ಯಾವುದೇ ಅವಶ್ಯಕತೆ ಇಲ್ಲ, ಇವನು ನಿಮ್ಮ ಪುತ್ರನಲ್ಲ. ಮಹಾರಾಜ, ಮಹಾರಾಣಿಯರಿಗೆ ಚಿಕ್ಕುಗೆ ಭೋಜನ ತರಲು ಹೇಳಿ. ಅವರು ಅವರ ಕೈಯಾರೆ ಮಾಡಿರೋ ಭೋಜನ ಇವನಿಗೆ ತಿನ್ಸೋದಕ್ ಬಿಡಿ. ಹೌದೇ? ಉಚಿತವಿದೆ. ಸರಿ ಮಹಾರಾಣಿ ತಿರುಮಲಾಂಬ, ನೀವು ಹೋಗಿ ಈಗ ನಿಮ್ಮ ಕೈಯಾರೆ ವಿಶೇಷ ವ್ಯಂಜನ ಮಾಡಿ ಮತ್ತೆ ತಿನ್ನಿಸಿ. ನಿಮ್ಮ ಈ ಇವರಿಗೆ ತಿನ್ನಿಸಿ. ನಾವು ಈಗಲೇ ತರುತ್ತೇವೆ. ಇದೇನು ಮಾತೆ? ಇದು
ಅವಲಕ್ಕಿ ಬೇವಿನಕಾಯಿ ಹಲ್ವಾ. ಅವಲಕ್ಕಿ ಬದನೆಕಾಯಿ ಹಲ್ವಾನ? ಕೊಡಿ ಕೊಡಿ ಮಾತೆ, ನಮ್ಗೆ ಅತ್ಯಂತ ಹಸಿವಾಗಿದೆ. ಸ್ವಾದಿಷ್ಟವಿದೆ ಅಲ್ವಾ? ಇನ್ನು ತಿನ್ನು. ಪುತ್ರ, ಪುತ್ರ, ಏನಾಯ್ತು? ಏನಾಯ್ತು ನಿನಗೆ? ಮಹಾರಾಜ ನೋಡಿ, ನಮ್ಮ ಪುತ್ರನಿಗೆ ಏನಾಗಿದೆ ಮಹಾರಾಜ? ಪುತ್ರ ಎದ್ದೇಳು, ಎದ್ದೇಳು ಪುತ್ರ, ಪುತ್ರ. ನಾನು ಎಲ್ಲಿದ್ದೀನಿ? ನಾನು ಮಾಡಿರೋ ಸ್ವಾದಿಷ್ಟ ವ್ಯಂಜನದ ತುಂಬಾ ಸಮೀಪ. ತಗೋ ತಿನ್ನು. ಇಲ್ಲ ಇಲ್ಲ, ಬೇಡ ಬೇಡ, ಇಲ್ಲ ಇಲ್ಲ ಬೇಡ, ಪಿತಾಶ್ರೀ ನಮ್ಮನ್ನ ಕಾಪಾಡಿ. ಬೇಡ ಬೇಡ, ನಾವು ತಿನ್ನೋದಿಲ್ಲ. ಪಿತಾಶ್ರೀ ಮಹಾರಾಜ, ಕಾಪಾಡಿ ನಮ್ಮನ್ನ, ಕಾಪಾಡಿ ಕಾಪಾಡಿ. ಮಹಾರಾಜ, ಇವನು ನಮ್ಮ ಪುತ್ರ ಅಲ್ಲ. ಇವನು ನಮ್ಮ ಪುತ್ರನಾಗಿರೋಕೆ ಸಾಧ್ಯವೇ ಇಲ್ಲ. ನೀವು ನಾವು ಮಾಡಿರೋ ವ್ಯಂಜನನ ಎಷ್ಟು ಪ್ರೇಮದಿಂದ ಗ್ರಹಣ ಮಾಡುತ್ತೀರಾ, ಆದರೆ ಈ ದುಷ್ಟ ಬಾಲಕ. ನಾವು ಅದನ್ನ ಹೇಳುತ್ತಿದ್ದೆವು ಮಹಾರಾಣಿ ತಿರುಮಲಾಂಬ. ಇವರು ನಿಮ್ಮ ಪುತ್ರನಲ್ಲ, ಏಕೆಂದರೆ ನೀವು ಮಾಡಿರುವ ವಿಶೇಷ ವ್ಯಂಜನವಂತೂ ಅತ್ಯಂತ ಸ್ವಾದಿಷ್ಟವಾಗಿರುತ್ತದೆ. ಆದರೆ ನಾನು ಆಲದ ವೃಕ್ಷದಿಂದಲೇ ಉತ್ಪನ್ನವಾಗಿದ್ದೇನಲ್ಲವೇ? ಅಂದ್ಮೇಲೆ ನಿಮ್ಮ ಪುತ್ರನೇ ಅಲ್ಲವೇ ಪಿತಾಶ್ರೀ ಮಹಾರಾಜ? ಸಾಕು ಸಾಕು, ಇದು ನಮಗೆ ಸಾಕಾಗಿದೆ. ಪಂಡಿತ ರಾಮಕೃಷ್ಣ, ಹೇಳಿ ಮಹಾರಾಜ. ನೀವು ನಮ್ಮ ವಿಶೇಷ ಸಲಹಾಗಾರರಲ್ಲವೇ? ನೀವು ಬಗೆಹರಿಸಿ ಈ ಸಮಸ್ಯೆಗೆ ಸಮಾಧಾನ ಬಗೆಹರಿಸಿ, ಇದು ನಮ್ಮ ಆದೇಶ. ನಿಮ್ಮಾಜ್ಞೆ ಮಹಾರಾಜ. ಮಹಾರಾಜ, ನಾನು ಈ ವಿಷಯದ ಬಗ್ಗೆ ಸ್ವಲ್ಪ ವಿಚಾರಿಸಿದೆ ಮತ್ತು ನನಗೆ ಇದು ತಿಳಿಯಿತು. ಆ ಆಲದ ವೃಕ್ಷವನ್ನ ನೀವು ನಿಮ್ಮ ಕೈಗಳಿಂದ ನೆಟ್ಟಿರ್ಲಿಲ್ಲ. ಸತ್ಯವೇ, ನಾವು ನೆಟ್ಟಿರಲಿಲ್ಲ. ಹೌದು ಮಹಾರಾಜ. ಮಹಾರಾಜ, ಯಾವಾಗ ಆ ಗಿಡವನ್ನ ನೆಟ್ಟಲಾಗಿತ್ತು ಆಗ ನೀವು ಪುಟ್ಟ ಬಾಲಕ, ಮತ್ತು ಆ ಆಲದ ವೃಕ್ಷ ಒಂದು ಚಿಕ್ಕ ಗಿಡವಾಗಿತ್ತು. ಅದರಿಂದ ನೀವು ಆ ಸಸಿಯನ್ನು ನೆಡುವುದಕ್ಕೆ ಒಬ್ಬ ವ್ಯಕ್ತಿ ನೀಡಿದ್ರಿ. ಆ ಸಮಯ ಆ ಕ್ಷೇತ್ರವನ್ನ ಅವರು ನೋಡ್ಕೊಳ್ತಾ ಇದ್ರು ಮತ್ತು ಈಗಲೂ ನೋಡಿಕೊಳ್ತಿದ್ದಾರೆ. ಮಹಾರಾಜ, ಆ ಆಲದ ವೃಕ್ಷದ ಅಸಲಿ ಅಧಿಕಾರಿ ಆ ವ್ಯಕ್ತಿಯೇ. ಆತ ತಾನು ಶ್ರಮಪಟ್ಟು ಆ ಪುಟ್ಟ ಸಸಿಯನ್ನ ಪಾಲನೆ ಪೋಷಣೆ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ನೀರು ಹರಿಸಿ ಅದನ್ನ ನೋಡಿಕೊಂಡಿದ್ದಾರೆ. ಅದರ ಫಲಸ್ವರೂಪ ಇಂದು ದೊಡ್ಡ ವೃಕ್ಷವಾಗಿದೆ. ಇದು ಸತ್ಯವಿದೆ, ಇದು ಸತ್ಯವಿದೆ ಮಹಾರಾಜ. ಹಾಗಿದ್ದರೆ ನಮ್ಮ ಪಿತಾಶ್ರೀ ಯಾರು? ನಮಗೆ ಸ್ಪಷ್ಟನೆ ನೀಡಿ. ಚಿಕ್ಕು, ನಿನ್ನ ಪಿತಾ ಯಾರೆಂದ್ರೆ ತನ್ನ ಪರಿಶ್ರಮದಿಂದ ಆ ಪುಟ್ಟ ಸಸಿಯನ್ನ ವಿಶಾಲ ವೃಕ್ಷ ಮಾಡಿದವು. ಮತ್ತು ಮಹಾರಾಜ, ನಾನು ಆ ಮನುಷ್ಯನನ್ನ ದರ್ಬಾರಿಗೆ ಉಪಸ್ಥಿತರಾಗಲು ಅನುಮತಿ ಕೋರ್ತೇನೆ. ಶೀಘ್ರ, ಅತಿ ಶೀಘ್ರ ಕರೆಯಿರಿ ಅವರನ್ನ. ಮಹಾರಾಜ, ಪ್ರಣಾಮಗಳು. ಪ್ರಣಾಮಗಳು ಮಹಾರಾಜ. ಇವರು ದಂಡಕು ಅಂತ. ಇವರು ಸ್ಮಶಾನವನ್ನ ನೋಡ್ಕೊಳ್ತಾರೆ ಮತ್ತು ನಿವಾಸವೂ ಅಲ್ಲಿಯೇ ಇದೆ. ಇವರೇ ತಮ್ಮ ಪರಿಶ್ರಮದಿಂದ ಆ ಪುಟ್ಟ ಸಸಿಯನ್ನ ವಿಶಾಲ ವೃಕ್ಷ ಮಾಡಿದ್ದಾರೆ. ಚಿಕ್ಕು, ನೀನು ಪ್ರಶ್ನೆ ಮಾಡಿದ್ದೆ ಅಲ್ವೇ, ನಿನ್ನ ಪರಿಚಯವೇನು, ನಿನ್ನ ಪಿತಾ ಯಾರೆಂದು? ಈ ದಂಡಕುಗಳೇ ನಿನ್ನ ವಾಸ್ತವಿಕ ಪಿತಾಶ್ರೀ. ಹೋಗು ಹೋಗು, ಇವರ ಚರಣ ಸ್ಪರ್ಶ ಮಾಡಿ ಇವರ ಆಶೀರ್ವಾದ ಪಡೆದುಕೋ. ಹೋಗು ಹೋಗು ಚಿಕ್ಕ ಮಾನವ, ನಿನ್ನ ಪಿತಾ ನಿನ್ನ ಸಮಕ್ಷ ಉಪಸ್ಥಿತರಿದ್ದಾರೆ. ಹೋಗೋ, ಹೋಗಂಟ್ಕೋ. ಇಲ್ಲ ಇಲ್ಲ ಇಲ್ಲ, ನಾನು ವಯಸ್ಸಾಗಿ ನಿಶ್ಶಕ್ತನಾಗಿದ್ದೇನೆ. ನನಗೂ ಒಬ್ಬ ಪುತ್ರನ ಅವಶ್ಯಕತೆ ಇದೆ. ನನ್ನ ಸೇವೆಯನ್ನು ಹಗಲು ರಾತ್ರಿ ಮಾಡುವವನು, ನನ್ನನ್ನು ನೋಡಿಕೊಳ್ಳುವವನು. ಇವತ್ತು ನನ್ನ ಅಭಿಲಾಷೆ ಪೂರ್ಣವಾಯಿತು. ಬಾ ಪುತ್ರ, ನನ್ನ ಹತ್ತಿರ ಹೋಗು ಚಿಕ್ಕು, ನಿನ್ನ ಪಿತಾನ್ ಬಳಿ ಹೋಗು. ನೀನ್ ಅವ್ರ ಜೊತೆ ಸ್ಮಶಾನದಲ್ಲೇ ಇರ್ಬೇಕು. ಇಲ್ಲ ಇಲ್ಲ ಇಲ್ಲ, ಇವರು ನಮ್ಮ ಪಿತಾಶ್ರೀ ಆಗಕ್ ಸಾಧ್ಯ ಇಲ್ಲ. ಮಹಾರಾಜರು ನಮ್ಮ ಪಿತಾಶ್ರೀ. ಅಯ್ಯೋ, ಇವರೇ ನಿನ್ನ ಪಿತಾಶ್ರೀ. ಈಗ ನೀನ್ ಅವ್ರ ಜೊತೆ ಸ್ಮಶಾನದಲ್ಲಿ ಉಳ್ಕೊಂಡು ಸ್ಮಶಾನವನ್ನ ನೋಡ್ಕೊಳ್ಳೇಬೇಕು. ನಾನು ಹೋಗಲ್ಲ, ನಾನು ಸ್ಮಶಾನದಲ್ಲಿ ಇರೋಲ್ಲ.
ಇಲ್ಲ, ಇಲ್ಲ, ನೀನು ಹೋಗ್ಲೇಬೇಕು. ಸ್ಮಶಾನದಲ್ಲೇ ಇರ್ಬೇಕು. ಇವ್ರನ್ನ ನೋಡ್ಕೋಬೇಕು. ಅಲ್ಲಿಗೆ ಹೌದು, ಹೌದು, ಹೋಗ್ಬೇಕು. ನೀನು ಹೋಗ್ಲೇಬೇಕು. ಹೌದು, ನೀನು ಹೋಗ್ಲೇಬೇಕು. ಸ್ಮಶಾನಕ್ಕೆ ಹೋಗ್ಬೇಕು, ಇವ್ರನ್ನ ನೋಡ್ಕೋಬೇಕು. ಹೌದು, ನೀನು ನೋಡ್ಕೋಬೇಕು. ಹೌದು, ನೀನು ಹೋಗ್ಲೇಬೇಕು. ಇವ್ರನ್ನ ನೋಡ್ಕೋಬೇಕು. ಸ್ಮಶಾನಕ್ಕೆ ನೀನು ನೋಡ್ಕೊಳ್ಳೇಬೇಕು. ಸ್ಮಶಾನಕ್ಕೆ ಹೋಗ್ಬೇಕು. ಚಿಕ್ಕು ಮಹಾಶಯ, ಈಗ ನಿನ್ನ ಬಳಿ ಬೇರೆ ವಿಕಲ್ಪವಿಲ್ಲ. ನಿನಗೆ ಇದೇ ಉಚಿತವಾಗುವುದು. ನೀನು ಎಲ್ಲರ ಎದುರು ಸತ್ಯವನ್ನ ಒಪ್ಕೊಳ್ಳೋದು. ಇದು ಸತ್ಯವೇ ಮಹಾರಾಜ? ನಾನು ಪಂಡಿತ ರಾಮಕೃಷ್ಣರ ಹಾಗೆ ಪಂಡಿತ ತಥಾಚಾರ್ಯರ ಹಾಗೆ ಮಹಾರಾಜ ನಿಮ್ಮ ಮತ್ತೆ ಈ ದಂಡೂಕನವರ ಈ ನಾಲ್ವರಲ್ಲಿ ಯಾರ ಪುತ್ರನೂ ಅಲ್ಲ. ಹಾಗೆ ನಾನು ಯಾವುದೇ ಫಲ ವೃಕ್ಷದಿಂದಲೂ ಉತ್ಪನ್ನವಾಗಿಲ್ಲ. ಇದೆಲ್ಲವೂ ನಾನು ನಾಟಕ ರಚಿಸಿದ್ದೆ ಮಹಾರಾಜ. ಈಗ ಸತ್ಯ ಹೇಳಿ, ನಿಮಗೆ ಈ ನಾಟಕ ರಚಿಸುವಂತಹ ಅವಶ್ಯಕತೆ ಏನಿತ್ತು? ಕ್ಷಮಿಸು ಮಹಾರಾಜ, ನಾನು ಯಾವಾಗ ಸಂಸಾರವನ್ನು ಕಂಡೆನೋ ಸ್ವಯಂ ಒಂಟಿಯಾಗಿ ಕಂಡೆ. ಯಾವಾಗ ಯೋಚಿಸೋಕೆ ತಿಳಿಯೋಕೆ ಪ್ರಾರಂಭ ಮಾಡಿದೆನೋ ಸ್ವಯಂ ಒಂಟಿತನವೇ ತುಂಬಿತ್ತು. ನನ್ನ ಕುಬ್ಜ ಹಾಗೂ ಕುರುಪತೆಯ ಫಲಸ್ವರೂಪ ನನ್ನ ಮಾತಾಪಿತಾ ಕೂಡ ತ್ಯಾಗ ಮಾಡಿದರು. ನಾನು ಬೀದಿಯಲ್ಲೇ ಬೆಳೆದೆ. ನನಗ್ಯಾವ ಮಿತ್ರವೂ ಇರಲಿಲ್ಲ, ಪರಿವಾರವೂ ಇರಲಿಲ್ಲ, ಯಾರು ಕೆಲಸವೂ ನೀಡುತ್ತಿರಲಿಲ್ಲ. ನನ್ನ ಬಳಿ ತಿನ್ನುವುದಕ್ಕೆ ಏನೂ ಇರಲಿಲ್ಲ. ನಾನು ಎಲ್ಲೇ ಹೋದರೂ ನನ್ನ ಹೊರಗೆ ತಳ್ಳುತ್ತಿದ್ದರು. ಹಾಗೆ ನಾನು ಕುಬ್ಜನಾದ ಕಾರಣ ಉಪಹಾಸ ಮಾಡುತ್ತಿದ್ದರು. ನಾನು ಜೀವನದಿಂದ ಬೇಸತ್ತು ಹೋಗಿದ್ದೆ ಮಹಾರಾಜ. ಒಂದು ದಿನ ಅಲೆದಾಡುತ್ತಾ ವಿಜಯನಗರಕ್ಕೆ ಬಂದೆ. ನನ್ನ ಜೀವನದ ಬಗ್ಗೆ ಯೋಚಿಸುತ್ತಾ ಆಲದ ಮರದ ಕೆಳಗಡೆ ಕೂತಿದ್ದೆ. ಆಗಲೇ ನಾನು ಅಲ್ಲಿ ಗುರುಮಾತೆಯನ್ನು ಪ್ರಸಾದದ ತಟ್ಟೆ ಹಾಗೂ ಆರತಿ ಕೊಂಡೊಯ್ಯುವುದನ್ನು ನೋಡಿದೆ. ಪ್ರಣಾಮ ಬಾಬಾ. ಡಮ್ ಡಮ್ ಡುಗ್ ಡುಗ್ ಹಾರುವ ಹಕ್ಕಿ ಹೇಳುವುದು ಶಕುನ. ಹೇಳು ಮಗಳು, ಏನು ಬೇಕಿದೆ? ನಮಗೆ ಸಂತಾನವಿಲ್ಲ. ನಾವು ನಿಮ್ಮ ಸಿದ್ಧಿಯ ಬಗ್ಗೆ ಬಹಳ ಕೇಳಿದ್ದೇವೆ. ನಮ್ಮ ಮೇಲೂ ನಿಮ್ಮ ಕೃಪೆ ತೋರಿ ಬಾಬಾ. ನಾವು ನಿನ್ನ ಅಭಿಪ್ರಾಯ ತಿಳಿದುಕೊಂಡುವು ಮಗಳೇ. ಇದನ್ನು ಸ್ವೀಕರಿಸು. ಈ ಪರಂಗಿ ತೆಗೆದುಕೋ. ಆಗಲಿ ಬಾಬಾ. ಇದನ್ನು ತೆಗೆದುಕೊಂಡು ಆಲದ ವೃಕ್ಷದ ಕೆಳಗಿರಿಸು. ನಿನಗೆ ಪುತ್ರನ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಆಜ್ಞೆ ಬಾಬಾ. ಅದರ ನಂತರ ಏನೆಲ್ಲ ಆಯಿತೋ ನೀವೆಲ್ಲರೂ ಕಂಡಿದ್ದೀರಾ. ನಾನು ಕ್ಷಮೆ ಬೇಡುತ್ತೇನೆ ಮಹಾರಾಜ. ನಾನೇನೋ ಅಪರಾಧ ಮಾಡಿದ್ದೇನೋ ಅದು ಪರಿಸ್ಥಿತಿಗೆ ವಶೀಕರಣವಾಗಿ ಮಾಡಿದ್ದೇನೆ. ನಾನು ಲಜ್ಜೆಗೊಳಗಾಗಿದ್ದೇನೆ. ಮಹಾರಾಜ, ಈ ಪೂರ್ತಿ ಅಪರಾಧದಲ್ಲಿ ಈ ಮಹಾಶಯನ ತುಂಬಾ ದೊಡ್ಡ ಯೋಗದಾನವಿದೆ. ನಾನಾ? ಇದರಲ್ಲಿ ನನ್ನದೇನು ತಪ್ಪಿದೆ?